ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ KCET ಅಂಡ್ ನೀಟ್ ಸ್ಟೂಡೆಂಟ್ಗೆ ಇಬ್ರು ಕೂಡ ಸೊ ಒಂದು ಅಪ್ಡೇಟ್ಸ್ ಗಳು ನಿಮ್ಗಳ ಗೊತ್ತಿರುವ ಹಾಗೆ ರಿಸಲ್ಟ್ KCET ಬಂದಿದೆ ಅಂಡ್ ನೀಟ್ ಸ್ಟೂಡೆಂಟ್. ಸೊ ಅಲ್ಲಿ ಇಲ್ಲಿ ಏನಂತಂದ್ರೆ ಈ ನೀಟ್ ಅಂದ್ರೆ ನೀಟ್ ಸಂಬಂಧಪಟ್ಟಾಗೆ ಪೇಪರ್ಸ್ ಗಳು ಲೀಕ್ ಆಗ್ತಾ ಇದೆ ಅಂತ ಯಾರಲ್ಲಿ ಹೇಳ್ತಿದ್ರು ಅದಕ್ಕೆ ತಕ್ಕನಂಗೆ ನೀಟ್ ಅವ್ರು ಏನಂದ್ರೆ NTA ಅವ್ರು ಏನ್ ಮಾಡ್ತಿದಾರೆ ಅಂತಂದ್ರೆ ಸೊ ಸೈಬರ್ ಅದಕ್ಕೆ ಸಂಬಂಧಪಟ್ಟಾಗ ಏನೇನೆಲ್ಲ ಮಾಡಬೇಕು ಮಾಡ್ತಾ ಇದಾರೆ. ಸೊ ಅದು ಯಾವುದೇ ರೀತಿ ನಂಬಕ್ ಹೋಗ್ಬಿಡಿ, ಅದು ಯಾವುದೇ ರೀತಿ ಆಗಿಲ್ಲ ಅಂತದ್ದು. ಸೊ ಅದನ್ನ ಬಿಡಾಣಿಗೆ, ಯಾಕಂದ್ರೆ ನೀಟ್ ಸ್ಟೂಡೆಂಟ್ ನಿಮ್ದು ಈ ಸದ್ಯಕ್ಕೆ ಏನೂ ಅಪ್ಡೇಟ್ಸ್ ಗಳಿಲ್ಲ. ಸೊ ನೀಟ್ KCET ಎರಡೂ ಕೂಡ ಬರುತ್ತಂದ್ರೆ ನೀವು ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ ಅಂಡ್ KCET ಸ್ಟೂಡೆಂಟ್ ಮಸ್ಟ್ ಈ ವಿಡಿಯೋ ನೋಡ್ಲೇಬೇಕು. ಸೊ ಯಾಕಂದ್ರೆ ನಿಮ್ಗೆ ಟೈಮ್ ಸೇವ್ ಆಗ್ತದೆ ಅಂತಂದು. ಓಕೆ, KCET ನಿಮ್ಗೆ ರಿಸಲ್ಟ್ ಲಿಂಕು ಪದೇ ಪದೇ ಇನ್ನು ಕೂಡ ಚೆಕ್ಔಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಲಿಂಕ್ 1, ಲಿಂಕ್ 2, ಲಿಂಕ್ 3 ಅಂತ 3 ಬಿಟ್ಟವ್ರೆ. ಸೊ ಯಾವ್ದಾದ್ರು ಒಂದು ಟೈಮ್ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ಇಲ್ಲ ಅಂತಂದ್ರೆ ವಾಟ್ಸಪ್ ಅಲ್ಲೂ ಕೂಡ ಏನ್ ಮಾಡೋರೆ ಅಂತಂದ್ರೆ ನಿಮ್ಮ ರಿಸಲ್ಟ್ ಶೇರ್ ಮಾಡೋರೆ. ಓಕೆ, ಸೊ ಇವಾಗ ನಾನು ಹೇಳಿಕ್ ಹೋಗೋದು ಮುಂದೆ ಕೆಲವೊಂದಿಷ್ಟು ನಿಮಿಷಗಳ ಕಾಲ ನಿಮ್ಗೆ ಯಾವ ರೀತಿ ಅರ್ಥ ಮಾಡ್ಕೊಂತಾರೋ ಅದರ ಮೇಲೆ ನಿಮ್ಮ ಕೌನ್ಸಿಲಿಂಗ್ ಡಿಪೆಂಡ್ ಆಗ್ಬಹುದು. ಸೊ ಓಕೆ, ಈಗ ನಾನು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಕ್ಲಿಕ್ ಮಾಡ್ಕೊಂಡು UGCET 2026 ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಏನಬ್ಲ ಅಪ್ಡೇಟ್ಸ್ ಗಳು ಬಂದಿದಾವೆ ಅಂತಂದು. ಸದ್ಯಕ್ಕೆ ಏನು ಅಪ್ಡೇಟ್ಸ್ ಗಳು ಬಂದಿಲ್ಲ. ಸಾಧ್ಯ ಆದಷ್ಟು ಕೇದವ್ರೆ ಅಂತಂದ್ರೆ ಪ್ರತಿ ವರ್ಷದಂತೆ ಏನ್ ಮಾಡ್ರಪ್ಪ ಅಂತಂದ್ರೆ ಅಪ್ಡೇಟ್ ಗಳನ್ನ ಮೇಲೆ ಮೇಲೆ ಯಾವ ರೀತಿ ಕೊಡ್ಕೊಂತ ಹೋಗಿದ್ರು ಲಿಂಕ್ ಕೂಡ ಏನಂತಂದ್ರೆ ಅಲ್ಲೇ ಮೇಲೆ ಮೇಲೆ ಕೊಡ್ಕೊಂತ ಹೋಗಿ. ಸೊ ಹುಡುಗರು ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಅಂದ್ರೆ ಫ್ರೀ ಈಸಿಯಾಗಿ ನೋಡ್ಕೋಬಹುದು ತಮ್ಮ ಎಲ್ಲ ಅಪ್ಡೇಟ್ಸ್ ಗಳನ್ನ. ಓಕೆ, ಇವಾಗ ಅನೌನ್ಸ್ ಅಂತೂ ಮಾಡಿಬಿಟ್ರು ಜೂನ್ 10ಕ್ಕೆ ಆಪ್ಷನ್ ಎಂಟ್ರಿ ಅಂತಂದು. ಆದ್ರೆ ಮುಂದ್ ತಯಾರಿ ನಡೆಸ್ಕೊಂಡಿದಾರ, ಅದಕ್ಕೆ ತಕ್ಕನ ಇನ್ನೂ ವೆರಿಫಿಕೇಶನ್ ಸ್ಟೆಪ್ ಕೂಡ ಬಿಟ್ಟಿಲ್ಲ. ಸೊ ಕಾಲೇಜ್ ಲಿಸ್ಟ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ಹುಡುಗರು, ಸೊ ಎಲ್ಲಾನು ಕೂಡ ನೋಡ್ಕೋಬೇಕಾಗ್ತದ. ಸೊ ಹಂಗಾಗಿ ನಿಮ್ಗೆ ಈಸಿ ಮಾಡ್ತಾ ಇದೀನಿ ನಾನು. ಸೊ ಏನ್ ಮಾಡ್ಕೊಳ್ಳಿ, ಹಿಂದಿನ ವರ್ಷದ ವಿವರಗಳಂತ ಹೋಗ್ರಿ. ನೀವು ಕೇದಲ್ಲೇ ಕೂತ್ಬಿಟ್ಟು ನಾನು ಹೇಳ್ತಕ್ಕಂಥ ವರ್ಕ್ ಮಾಡಿದ್ರೆ ಯಾವುದೇ ರೀತಿ ಅಮೌಂಟ್ ವೇಸ್ಟ್ ಆಗಲ್ಲ, ಬಟ್ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಖಂಡಿತ ಟೈಮ್ ಕನ್ಸ್ಯೂಮ್ ಆಗುತ್ತದ. ಓಕೆ ನೋಡಿ, ನೀನು UGCET 2025 ದಲ್ಲಿ ಹೋಗ್ಬಿಟ್ಟು ಇದರಲ್ಲಿ ಹೋಗ್ಬಿಟ್ಟು ಏನ್ ಮಾಡಕಂತಂದ್ರೆ ರೌಂಡ್ 1, ರೌಂಡ್ 2, ರೌಂಡ್ 3 3 ಫಿಡಪ್ ತಗೋಬೇಕು. ಅಂಡ್ ಅದರ್ವೈಸ್ ಏನ್ ಮತ್ತೆ ಕ್ಯಾಟಗರಿ ವೈಸ್ ಏನ್ ಮಾಡ್ಕೋಬೇಕು, ನೀವು ಬರ್ಕೋಬೇಕಾಗ್ತದ. ಸೊ ಟೈಮ್ ಸಿಕ್ಕಾಪಡೆ ಕಮ್ಮಿ. ಅಂದ್ರೆ 2025 ಒಂದಾಯ್ತು, ಅದೇ ರೀತಿಯಾಗಿ ಹಿಂದಿನ ವರ್ಷಗಳು ಹೋಗ್ಬಿಟ್ಟು 2024 ತಗೋಬೇಕು, 23 ತಗೋಬೇಕು. 3 ವರ್ಷದ ತಗೊಂಡ್ರೆ ನಿಮ್ಗೆ ಕಟ್ ಆಫ್ ಅನಾಲಿಸಿಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದ. ಸೊ ಬಟ್ ಅದನ್ನೆಲ್ಲ ನೀವು ಎಲ್ಲಾನು ಕೂಡ ಎಲ್ಲಿ ನೋಡಿ ಎಷ್ಟು ಫಿಡಪ್ ನೀವು ಡೌನ್ಲೋಡ್ ಹುಡುಕ್ಬೇಕು. ಅಂಡ್ ಅದರಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಜನರಲ್ ಮೆರಿಟ್, ಎಸ್ಪೆಷಲಿ ಜನರಲ್ ಮೆರಿಟ್ ಒಳಗೆ ನಿಮ್ಮ ಬ್ರಾಂಚ್, ನಿಮ್ಮ ಬ್ರಾಂಚ್, ನಿಮ್ಮ ರ್ಯಾಂಕ್ ಗೆ ಸಂಬಂಧಪಟ್ಟಾಗೆ ಸಿಗುವಂತದ್ದು ಯಾವುದು, ಸಿಗ್ಲಾರ್ದಂಥದ್ದು ಯಾವ್ದು ಅಂತಂದ್ರೆ ಒಂದು ಐಡಿಯಾನೇ ಸಿಗಲ್ಲ. ಸುಮಾರು ನಿಮ್ಗೆ ಅಂದ್ರೆ ಸುಮಾರು ಒಂದು 20 ದಿನ ಆದ್ರೂ ಬೇಕಾಗುತ್ತೆ. ಒಂದು ರೆಡಿ ಮಾಡ್ಲಿಕ್ಕೆ 20 ದಿನ ಬೇಕಾಗ್ತದೆ. ಸೊ ನಾನು ಹೇಳ್ತಕ್ಕಂಥ ಮುಂದೆ ಕೆಲವೊಂದಿಷ್ಟು ನಿಮಿಷಗಳು ಕೇಳಿ ನಿಮ್ಗೆ ಈಸಿ ಆಗ್ತದ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಹುಡುಗರು ನನಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತಾ ಇದಾರೆ ಅಂತಂದ್ರೆ, ಅದಂದ್ರೆ ನಾನು ಹೇಳ್ತಾ ಇದೀನಿ ಇದು ಮಾಡಿದ್ಮೇಲೆ ಎಷ್ಟು ಥ್ಯಾಂಕ್ಸ್ ಹೇಳ್ತಾ ಇದಾರೆ ಅಂದ್ರೆ ಹೇಳಿದ್ಮೇಲೆ ನಿನ್ನೆಯಿಂದ. ಸೊ ನನಗೆ ಯಾವ ತರ ಫೀಲ್ ಆಗ್ತಿದೆ ಅಂತಂದ್ರೆ ಹೌದು ನಿಜನೂ ಕೂಡ, ಯಾಕಂದ್ರೆ ಅಷ್ಟೊಂದು ವರ್ತ್ ಇರೋದು ಇಷ್ಟು ಕಡಿಮೆ ಆಗಿ ಕೊಡ್ತಾ ಇದಾರೆ ಅಂತಂದು. ಇದನ್ನೇ ಕೆಲವೊಂದಿಷ್ಟು ಏನ್ ಮಾಡ್ತಾರೆ, ಬೇರೆ ಬೇರೆ ಅಮೌಂಟ್ ಕೂಡ ಇಡ್ಬೋದು, ಬಟ್ ಇವ್ರು ಮಾತ್ರ ಸಿಕ್ಕಾಪಟ್ಟೆ ಈಸಿಯಷ್ಟು ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಯಾವ ರೀತಿ ನೀವೇನ್ ಸರ್ಚ್ ಮಾಡ್ರಿ, ಅಥವಾ ಇಲ್ಲ ಕಾಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದೀನಿ. ಸೊ ಏನ್ ಮಾಡಿಪ್ಪ ಅಂದ್ರೆ ವಿದ್ಯಾಹರಿ ಅಂತ ಆಗ್ತಾ ಇದೀನಿ ನೋಡಿ, vidyahari.com ಅಂತ ಹಾಕ್ಬಿಟ್ಟು ಆಮೇಲೆ ಸ್ಲಾಶ್ ಕೊಟ್ಬಿಟ್ಟು ಅದೇ ರೀತಿ KCET ಅಂತ ಏನ್ ಕಾಣಿಸ್ತದೆ ಇಷ್ಟಾದ್ರೂ ನೀವು ಸರ್ಚ್ ಮಾಡ್ಕೋರಿ. ಇಲ್ಲ ಡೈರೆಕ್ಟ್ ಲಿಂಕ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಲಿಂಕ್ ಇರ್ತದ, ಇದ್ರ ಲಿಂಕ್ ಇರ್ತದ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಓಪನ್ ಆಗ್ತದೆ. ಓಕೆ ನೋಡಿ, ಈ ರೀತಿ ಓಪನ್ ಆಗ್ತದ. ಸೊ ವಿದ್ಯಾಹರಿ ದ ಅಲ್ಟಿಮೇಟ್ KCET ಕಾಲೇಜ್ ಪ್ರೆಡಿಕ್ಟರ್ ಅಂತಂದು. ಸೊ ಈ ರೀತಿ ನಿಮ್ಗೆ ಏನ್ ಸಿಗ್ತದ, 3 ವರ್ಷದ್ದು ಐಡನ್ KA ಡಾಟಾ ಅಕ್ಯುರೇಟ್ಲಿ ಪ್ರೆಡಿಕ್ಟ್ ದ ಅಬ್ಸಲ್ಯೂಟ್ ಬೆಸ್ಟ್ ಕಾಲೇಜ್ ಯು ಕ್ಯಾನಾಟ್ ಅನ್ಲಾಕ್ ವಿತ್ ಯುವರ್ ರ್ಯಾಂಕ್. ಕಾಣಿಸ್ತಿದಿಲ್ವಾ? ಸೊ ಅಂದ್ರೆ ನಿಮ್ಗೆ ಯಾವ ರೀತಿ ಬೇಕು, ನಿಮ್ಗೆ ಯಾವ ಕೋರ್ಸ್ ಬೇಕು, KCET ಕೋರ್ಸಸ್ ಗಳು ಮಾತ್ರ ಇರೋದು, ಬೇರೆ ಯಾವ್ದು ಕೂಡ ಇಲ್ಲ. ನಿಮ್ಗೆ ಇಂಜಿನಿಯರಿಂಗ್ ತಗೊಳ್ತೀನಿ ನಾನು, ಯಾಕಂದ್ರೆ ಬಹಳ ಸ್ಟೂಡೆಂಟ್ ಇರ್ತಾರಂತ ಇಂಜಿನಿಯರ್ ಪದೇ ಪದೇ ಹೇಳ್ತಾ ಇರ್ತೀನಿ. ನಿಮ್ಗೆ ಬೇಕಾಗಿರೋ ತಗೋಬಹುದು. ಸೊ ಡೈರೆಕ್ಟ್ ಟೈಮ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಓಕೆ, ಈಗ ನೋಡಿ ನಾನು ಒಂದು ಯಾವ್ದಾದ್ರು ರ್ಯಾಂಕ್ ಹಾಕೋತೀನಿ. ನಿಮ್ಮ ರ್ಯಾಂಕ್ ಯಾವ್ದಾದ್ರು ಇರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಸೇಫೆಸ್ಟ್, ಫಾರ್ ಎಕ್ಸಾಂಪಲ್ ನಿಮ್ 40,000 ಇದ್ರೆ 50,000 ಹಾಕೋರಿ. ಸೇಫೆಸ್ಟ್ ಇರ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಈಗ 1 ಲಕ್ಷ ಇತ್ತಂದ್ರೆ 1,20,000 ಹಾಕೋರಿ. ಈ ರೀತಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಈಗ 1,20,000. ಓಕೆ, 1,20,000 ಅಂದ್ರೆ 1 ಲಕ್ಷ ರ್ಯಾಂಕ್ ಬಂದಿದ್ರು ಸಹಿತ 1,20,000 ಹಾಕೊಂತೀನಿ. ಇಲ್ಲಿ ಕ್ಯಾಟಗರಿ ಕಾಣಿಸ್ತದ. ಸೊ ಕ್ಯಾಟಗರಿ ಒಳಗಡೆ ನೀವು ಬೇರೆ ಬೇರೆ ಎಲ್ಲಾನು ಕೂಡ ಹಾಕೋಬಹುದು. ಕಾಣಿಸ್ತಾ ಇದಲ್ವಾ? ನಾನು ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಹೋಗ್ತಾ ಇದ್ದೀನಿ, ನಾನು 3BG ಇದ್ರು ಸಹಿತ ನಾನು ಜನರಲ್ ಮೆರಿಟ್ ಕೂಡ ತಗೊಂತೇನೆ. ಯಾಕಂದ್ರೆ ನಾನು ಎದಕ್ಕೆಲ್ಲ ಎಲಿಜಿಬಲ್, 3BG ಕೂಡ ಎಲಿಜಿಬಲ್ ಇದೀನಿ. 3B ನಾನು ಕನ್ನಡ ಮೀಡಿಯಂ ಕೂಡ ಇದೆ, ಅದನ್ನು ಇದೀನಿ. ರೂರಲ್ ಕೂಡ ಇದೀನಿ, 3BG ಕೂಡ ಇದೀನಿ ಅಂತಂದ್ರೆ 3ಕ್ಕೂ ಎಲಿಜಿಬಲ್ ನಾನು ಸದ್ಯಕ್ಕೆ. ಅಂದ್ರೆ ಸದ್ಯಕ್ಕೆ ಜನರಲ್ ಮೆರಿಟ್ಗೂ ಕೂಡ ಎಲಿಜಿಬಲ್ ಅಂತಂದ್ರೆ ಈ 4 ಕೂಡ ನಾನು ಎಲಿಜಿಬಲ್ ಇದೀನಿ. ಸೊ ಹಂಗಾಗಿ 4 ಕ್ಯಾಟಗರಿಗೆ ಆಗ್ತೀನಿ ನಾನು. ಬಟ್ ಒಂದು ಕ್ಯಾಟಗರಿಗೆ ನಾನು ಹೇಳ್ತಾ ಇದೀನಿ, ಒಂದು ಕ್ಯಾಟಗರಿಗೆ ಅಮೌಂಟ್ ಇವರು 99 ರೂಪೀಸ್ ಇಟ್ಟವ್ರೆ. ಬಟ್ 4 ಕ್ಯಾಟಗರಿಗೆ ಎಷ್ಟಾಗುತ್ತೆ ಅಂತ ನೋಡೋಣ. ಓಕೆ, 4 ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಅಂಡ್ ಬ್ರಾಂಚಸ್ ಕೂಡ ನನಗೆ ಒಂದೇ ಬೇಕಾಗಿರಲ್ಲಪ್ಪ. ಫಾರ್ ಎಕ್ಸಾಂಪಲ್ ನೋಡಿ, ಇಂಜಿನಿಯರ್ ಗೆ ಸಂಬಂಧಪಟ್ಟ ಯಾವೆಲ್ಲ ಬ್ರಾಂಚಸ್ ಇದಾವೆ. ಸೊ ಇದ್ರಲ್ಲಿ ನನಗೆ ಬೇಕಾಗಿರ್ತಕ್ಕಂಥದ್ದು ಹಾಕೊಳ್ತೀನಿ. ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ತಗೊಂತೀನಿ.
ಓಕೆ, ಅದೇ ಸ್ವಲ್ಪ ಸ್ಕ್ರಾಲ್ ಮಾಡಿ ನಾನು ಕಂಪ್ಯೂಟರ್ ಸೈನ್ಸ್ ಕೂಡ ಸ್ಕ್ರಾಲ್ ಮಾಡಿ ತಗೊಳ್ತೀನಿ. 1 ಮಿನಿಟ್. ಓಕೆ, ಕಾಣಿಸ್ತಾ ಇದೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಅದೇ ರೀತಿಯಾಗಿ ನಾನು ಏನ್ ಮಾಡಿದೆ ಇಸಿ ಕೂಡ ಸೆಲೆಕ್ಟ್ ಮಾಡ್ಕೊಂತೀನಿ. ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಕೂಡ ಕ್ಲಿಕ್ ಮಾಡ್ಕೊಂತೀನಿ. 3 ಬ್ರಾಂಚ್. ಯಾಕೆ 3 ಏನ್ ಮಾಡ್ತೀನಿ, ಬ್ರಾಂಚ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ಅಂದ್ರೆ 4 ಕ್ಯಾಟಗರಿ 3 ಬ್ರಾಂಚ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪ್ರೆಡಿಕ್ಟ್ ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಒಂದು ಕ್ಯಾಟಗರಿ ಒಂದು ಬ್ರಾಂಚ್ ಅಥವಾ ಒಂದು ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ನಿಮ್ಗೆ ಎಷ್ಟು ತೋರಿಸುತ್ತಪ್ಪ ಅಂತಂದ್ರೆ 99 rupees ತೋರಿಸುತ್ತೆ. ಬಟ್ ನೀವು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿರೋದು ಎಲ್ಲ 4 ಕ್ಯಾಟಗರಿದು ಅಂಡ್ 3 ಬ್ರಾಂಚ್. ಓಕೆ, 3 ಬ್ರಾಂಚ್ ನೋಡ್ತಾ ಇದ್ರ. ಸೊ ಅಂದ್ರೆ ನಿಮ್ಗೆ ಟೋಟಲ್ ಎಷ್ಟಾಗತ್ತಪ್ಪ ಅಂತಂದ್ರೆ ಅರ್ಥ ಮಾಡ್ಕೋರಿ. 4 into 3 ಅಂದ್ರೆ 12 ನಿಮ್ಗೆ 12 ಸಿಕ್ಕಂಗ ಆಗ್ತದ. ಓಕೆ, 12 ಸಿಗ್ತದ. ಎವಲ್ಯೂಷನ್ ಇದೇ ಕಾಲೇಜ್ ಕ್ರೈಟೇರಿಯಾ ಬರ್ತದೆ. ಸೊ ನೋಡಿ, ಇಲ್ಲಿ ನಾನು ಅವ್ರು ಏನ್ ಮಾಡ್ತಿದಾರೆ, ಓನ್ಲಿ ಒಂದೇ ಕ್ಯಾಟಗರಿ ಒಂದೇ ಬ್ರಾಂಚ್ ಕೊಟ್ಟಿಲ್ಲ, ನಿಮ್ಗೆ 4 ಕ್ಯಾಟಗರಿ ತಗೊಂಡಿದಾರ. ನಿಮ್ಮದೇ 4 ಕೂಡ ಎಲಿಜಿಬಲ್ ಇರ್ತಾರ ಅಂಡ್ 3 ಬ್ರಾಂಚ್ ಆಯ್ತಾ. 3 ಬ್ರಾಂಚ್ಗೂ ಕೂಡ ಏನ್ ಮಾಡ್ಬೋದು ಅಂತಂದ್ರೆ ನೀವು ಇವಾಗ ಸದ್ಯಕ್ಕೆ ಈಗ ನೋಡಿ ಯಾವ್ದ್ರಲ್ಲೂ ಕೂಡ ನಿಮ್ಗೆ ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ 1-4 ಕೊಟ್ಟಿರ್ತಾರೆ. ಅದಾದಷ್ಟು ಅನ್ಲಾಕ್ ಇಟ್ಟವ್ರು. ಅನ್ಲಾಕ್ ಮಾಡ್ಲಿಕ್ಕೆ ನೀವು ಅಮೌಂಟ್ ಕೇಳ್ತದ. 99 rupees ಏನಿತ್ತು ಓನ್ಲಿ 1 ಕ್ಯಾಟಗರಿ 1 ಬ್ರಾಂಚ್ ಗಿತ್ತು. ಸೊ 209 ಬಂದಿದೆ ಇವಾಗ. ಅಂದ್ರೆ 4 ಕ್ಯಾಟಗರಿ ತಗೊಂಡಿದ್ರ. ಅಂದ್ರೆ 3BG 3BK 3BR ವಿತ್ ಜನರಲ್ ಮೆರಿಟ್ ಕೂಡ ತಗೊಂಡಿದ್ದೀನಿ. ಸೊ 209 ಬಂದೈತೆ. ಪರವಾಗಿಲ್ಲ, ಯಾಕಂತಂದ್ರೆ ಎಲ್ಲ ಹೋಲ್ ಡಾಟಾ ಇದ್ರಲ್ಲಿ ಸಿಕ್ಬಿಡ್ತದೆ ನಿಮಗೆ. ಇವಾಗ ನೋಡಿ, ಪೇ ಮಾಡ್ಕೊಂಡ ತಕ್ಷಣ ನಿಮ್ಗೆ ಯಾವ ರೀತಿ ಅಂದ್ರೆ ಫಿಡಿಎಫ್ ಓಪನ್ ಆಗುತ್ತೆ ಗೊತ್ತಾಗುತ್ತೆ ನಿಮ್ಗೆ. ಸೊ ಪೇಮೆಂಟ್ ಮಾಡ್ಲಿಕ್ಕೆ ಕೇಳ್ತದೆ. ನಾನು ಇವಾಗ ಸದ್ಯಕ್ಕೆ ಪೇಮೆಂಟ್ ಮಾಡ್ಕೊತೀನಿ. ಓಕೆ, 299 ತೋರಿಸ್ತಾ ಇತ್ತು. 299 ಹಾಕೊಂತೀನಿ. ಯಾಕಂದ್ರೆ ನನಗೆ ಆ ಫಿಡಿಎಫ್ ಬೇಕಾಗಿದೆ. ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ನನಗೆ ಅದು. ಯಾಕಂದ್ರೆ ನನಗೆ 4 ಕ್ಯಾಟಗರಿ ನನಗೆ ಬರ್ತಕ್ಕಂಥ ಎಲ್ಲಾ ಕ್ಯಾಟಗರಿ ನಾನು ಎಲ್ಲೆಲ್ಲಿ ಎಲಿಜಿಬಲ್ ಇಟ್ಟಿದ್ದೀನಿ ಅದನ್ನ ಎಲ್ಲಾ ಕ್ಯಾಟಗರಿ ಕೂಡ ಕೊಡ್ತಾ ಇದೆ. ಅದ್ರ ಜೊತೆಗೆ ನನಗೆ 3 ಬ್ರಾಂಚಸ್ ಕೊಡ್ತಾ ಇದೆ. ಓನ್ಲಿ ಒಂದೇ ಬ್ರಾಂಚ್ ಅಲ್ಲ, 3 ಬ್ರಾಂಚಸ್ ಅಷ್ಟು ಕ್ಯಾಟಗರಿ ಕೊಡ್ತಾ ಇದೆ. ಸೊ ಇದನ್ನ ನಿಮ್ಗೆ ಏನಪ್ಪಾ ಅಂತಂದ್ರೆ ಆಟೋಮೆಟಿಕ್ ಆಗಿ ರೀಡೈರೆಕ್ಟ್ ಆಗ್ತದೆ. ಆಟೋಮೆಟಿಕ್ ನೋಡಿ ಇಲ್ಲಿ ಕಾಣಿಸ್ತಿದೆ, ಡೌನ್ಲೋಡ್ ಸೆಕ್ಷನ್ ಅಲ್ಲಿ ಕಾಣ್ಬಿಡ್ತದೆ. ಓಕೆ, ಡೌನ್ಲೋಡ್ ಅಂತ ಕಾಣಿಸ್ತು. ಓಕೆ, ಸೊ ನಿಮ್ಮ ಒಂದು ಡೌನ್ಲೋಡಿಂಗ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ರೆ ನಿಮ್ಮ ಒಂದು ಫಿಡಿಎಫ್ ಡೌನ್ಲೋಡ್ ಆಗ್ತಾ ಇರ್ತದ. ಓಕೆ, ಸ್ವಲ್ಪ ವೇಟ್ ಮಾಡ್ಬೇಕಾಗ್ತದ. ಓಕೆ, ಸ್ವಲ್ಪ ವೇಟ್ ಮಾಡಿಬಿಟ್ರೆ ಏನಾಗ್ತದೆ, ನಿಮ್ಮ ಒಂದು ಫಿಡಿಎಫ್ ಏನಾಗ್ತದೆ ಡೌನ್ಲೋಡ್ ಆಗ್ತದೆ. ಓಕೆ, ವೇಟ್ ಮಾಡಿ, ಸ್ವಲ್ಪ ವೇಟ್ ಮಾಡ್ಲೇಬೇಕು. ಯಾಕಂದ್ರೆ ಯಾವಾಗ ಅಮೌಂಟ್ ಪೇಮೆಂಟ್ ಮಾಡಿದ್ರು, ಯಾಕಂದ್ರೆ 4 ಕ್ಯಾಟಗರಿದು 3 ಬ್ರಾಂಚ್ ಅಂತಂದ್ರೆ ನಿಮಗೆ ಬಹಳ ಡೀಟೇಲ್ಸ್ ಆಗಿ ಬಂದಿರ್ತದ ಆ ಫಿಡಿಎಫ್ ಅಲ್ಲಿ. ಸೊ ಇಲ್ಲಿ ಕಾಣಿಸ್ತಿದೆ, ಬೇಕಾದ್ರೆ ಡೌನ್ಲೋಡ್ ಅಂತ ಬಂತ ಕೂಡ ಓಪನ್ ಕೂಡ ಮಾಡ್ಕೊಂತೀನಿ. ಟೋಟಲ್ ಆಗಿ 5 MB ಅಂತಂದ್ರೆ, ಸೊ ಇದೇನಂತಂದ್ರೆ ಸಾಫ್ಟ್ವೇರ್ ಅಪ್ಡೇಟ್ ಆಗಿಬಿಟ್ಟು ಏನಾಗ್ತದೆ ಫುಲ್ ಡೀಟೇಲ್ ಆಗಿ ನೋಡಿ 111 ಪೇಜಸ್ ಇರ್ತಕ್ಕಂಥದ್ದು. ಸೊ 111 ಪೇಜಸ್ ಇರ್ತಕ್ಕಂಥದ್ದು ಈ ಫಿಡಿಎಫ್ ನೀವು ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ಹೇಳ್ತೇನೆ ನೋಡಿ ಇವಾಗ. ಸೊ ಇದ್ರಲ್ಲಿ ಏನಿತ್ತು, ನಾನು ಜನರಲ್ ಮೆರಿಟ್ ತಗೊಂಡಿದ್ದೀನಿ 3BG 3BK 3BR ಆಯ್ತಾ. ಸೊ ಇದರಲ್ಲಿ ನೀವು ಏನ್ ಮಾಡ್ಕೋಬೇಕು ನೋಡಿ, 1,20,000 ರ್ಯಾಂಕ್ ಇದ್ದವರಿಗೆ ಇಂಜಿನಿಯರಿಂಗ್ ಸ್ಟ್ರೀಮ್ ಒಳಗಡೆ ಇಷ್ಟು ಯಾವ ಬ್ರಾಂಚು AML ತಗೊಂಡಿದ್ದೀನಿ, ಕಂಪ್ಯೂಟರ್ ಸೈನ್ಸ್ ಮತ್ತೆ EC. ಓಕೆ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಷ್ಟರದೊಳಗೆ ತಗೊಂತಿದ್ದೀನಿ. ನೀವು ಕಾಲೇಜ್ ನೇಮ್ ನೋಡಿ ಟಫ್ ಅಂತ ಬಂದಿದೆ. ಟಫ್ ಅಂತಂದ್ರೆ ನಿಮ್ಗೆ ಸಿಗೋದು ಬಹಳ ಕಷ್ಟ ಅಂತಾನೆ ಅರ್ಥ. ಸೊ ನೀವು ಹಾಕ್ಬಾರ್ದಂತಲ್ಲ, ಆಪ್ಷನ್ ಇಂಟರ್ವ್ಯೂ ಒಳಗೆ ಆಗ್ಬೋದು. ಓಕೆ, ಬಟ್ ಸಿಗೋದು ಕಷ್ಟ ಅಂತ ಹೇಳಿಬಿಡ್ತದೆ ಅದು ಡೈರೆಕ್ಟ್ ಆಗಿ ನಿಮಗೆ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ನೀವು 1,20,000 ರ್ಯಾಂಕ್ ಇಟ್ಕೊಂಡಿದ್ರ, ನೀವು ಏನ್ ಕಂಪ್ಯೂಟರ್ ಸೈನ್ಸ್ ಮಾಡ್ಬೇಕು ಅನ್ಕೊಂಡಿದ್ರ, ಜನರಲ್ ಮೆರಿಟ್ ಕ್ಯಾಟಗರಿ ಹೋಯ್ತು ಅಂತಂದ್ರೆ ಸೊ ನಿಮ್ಗೆ ಏನಾಗ್ತದ ನೋಡಿ, 380 403 418 2023 ಕಟ್ ಆಫ್. 2024 ಬನ್ನಿ 412 439 461. ಸೊ ಅದೇ ರೀತಿಯಾಗಿ 2025 ಬನ್ನಿ 462. ಸೊ ಈ ರೀತಿ ಕಟ್ ಆಫ್ ಇದ್ದಾಗ ನಿಮ್ದು ಎಷ್ಟಿದೆ 1,20,000 ಐತಂದ್ರೆ ಸಿಗಲ್ಲ. ಸೊ ಈ ರೀತಿ ಕಾಲೇಜಸ್ ನೀವೇನಾದ್ರೂ ಆಪ್ಷನ್ ಎಂಟ್ರಿ ಮಾಡಿದ್ರೆ, ನಾನು ಹೇಳ್ತೀನಿ ನಾಳೆ ನಿಮ್ಗೆ ಏನು ಆಪ್ಷನ್ ಎಂಟ್ರಿ ಮಾಡಿಬಿಟ್ರಿ, ಸಡನ್ ಆಗಿ ಏನ್ ಮಾಡಿದ್ರಿ ಇವನೇ ಹಾಕೊಂಡ್ಬಿಡ್ತಾರೆ ನೋಡಿ. ಎಲ್ಲಾನು ಕೂಡ ಏನ್ ಮಾಡಿತ್ತು ಅಂತಂದ್ರೆ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್. ಓಕೆ, ಅಂದ್ರೆ RV ಕಾಲೇಜ್ ಒಳಗೆ ನಿಮ್ಗೆ ಗೊತ್ತಿರೋ ಬಗ್ಗೆ ಏನಿದೆ ಅಂತಂದ್ರೆ ಓಕೆ, ಸೊ AML ಸಿಗಲ್ಲ. ಸೊ ಹಂಗಾಗಿ 2 ಕೂಡ ಸಿಗ್ತದೆ. ಸೊ ಡೀಟೇಲ್ ಆಗಿ ಅದ್ರ ಕೂಡ GM ಅಂಡ್ 3BG 3BR. ಸೊ ಏನ್ ಕೊಟ್ಟದೆ ಡೀಟೇಲ್ ಆಗಿ ಕೊಟ್ಬಿಡ್ತು. ಸೊ ಅದೇ ರೀತಿಯಾಗಿ ಇದು ಟಫ್ ಅಷ್ಟು ಇರ್ತದ. ಸೊ ಡೀಟೇಲ್ ಆಗಿ 3 ಬ್ರಾಂಚಸ್ ನೋಡಬಹುದು. ಟಫ್ ಅಂತಂದ್ರೆ ನಿಮ್ಗೆ ಸಿಗೋದು ಬಹಳ ಕಷ್ಟ ಅಂತ ಅರ್ಥ. ನೋಡಿ, 1,20,000 ರ್ಯಾಂಕ್ ಇಟ್ಕೊಂಡು ಇವೆಲ್ಲಾನು ಕೂಡ ಸಿಗುತ್ತಂದ್ರೆ ನೋಡಿ 16,000 17,000 ಇವೆಲ್ಲ ಡಾಕ್ಟರ್ ಅಂಬೇಡ್ಕರ್ 3BR ಒಳಗಡೆ ಇದು 16,998 698ಕ್ಕೆ ನಿಂತಿದೆ. ನಿಮ್ದು 1,20,000 ಇದೆ. ಸಿಗಲ್ಲ. ಸೊ ಜನರಲ್ ಮೆರಿಟ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಸಿಗಲ್ಲ. ಸೊ ಏನಾಗ್ತದ ನಿಮ್ಗೆ ಮಾಡರೇಟ್ ಇರ್ತಕ್ಕಂಥದ್ದು ಕೂಡ ಒಂದ್ ರೇಂಜಿಗೆ ಬರ್ತವೆ. ಇವನು ಕೂಡ ನೀವು ಇಟ್ಕೋರಿ, ಬೇಡನ್ನಲ್ಲ, ಆಪ್ಷನಲ್ ಆಗಿ ಇಟ್ಕೋಬಹುದು. ನೋಡಿ, ಇಷ್ಟು 111 ಪೇಜಸ್ ಒಳಗಡೆ ನಿಮಗೆ ಬಹಳ ಸಿಗ್ಲಾರ್ದೆ ಬಹಳಷ್ಟು ಇದಾವೆ. ಸೊ ಅಪ್ಪಿತಪ್ಪಿ ನೀವು ಆಪ್ಷನ್ ಎಂಟ್ರಿ ಒಳಗಡೆ ಇವನೇ ಹಾಕೊಂಡ್ಬಿಟ್ರಪ್ಪ ನೋಡಿ, ನಿಮ್ಮ ಯಾವ ಕ್ಯಾಟಗರಿಗೂ ಕೂಡ ಸಿಗ್ತಿಲ್ಲ ನಿಮ್ಗೆ. 3BR ಸಿಗ್ತಾ ಇಲ್ಲ, ಜನರಲ್ ಮೆಟೀರಿಯಲ್ ಕೂಡ ಸಿಗ್ತಿಲ್ಲ, ಅಂಡ್ 3BR ನೋಡಿದ್ರಿ 3BG ಕೂಡ ಸಿಗ್ತಿಲ್ಲ ಅಂತಂದಾಗ ಇವ್ನು ಹಾಕೊಂಡ್ರು ಸಹಿತ ನಿಮ್ಗೆ ಸಿಗೋದಿಲ್ಲ ನಾಳೆ ನಿಮ್ಗೆ ಆಪ್ಷನ್ ಎಂಟ್ರಿ ಒಳಗಡೆ. ಸೊ ನೀವು ಅದಕ್ಕೋಸ್ಕರ ಏನ್ ಮಾಡ್ಕೋಬೇಕು ನೋಡಿ, ಒಂದ್ ರೇಂಜ್ಗೆ ಇರ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತಿದೆ, ಮಾಡರೇಟ್ ಅಂತ ಕೂಡ ಕಾಣಿಸ್ತದ. ಓಕೆ, ಮಾಡರೇಟ್ ಕೂಡ ಇದೆ, ಸೇಫ್ ಕೂಡ ಇದೆ. ನೀವು ಕಂಪ್ಯೂಟರ್ ಸೈನ್ಸು ಅದೇ ರೀತಿಯಾಗಿ AML ಅಂಡ್ ಮತ್ತೆ ಏನಪ್ಪಾ ಅಂದ್ರೆ EC ಮಾಡ್ತೀನಿ ಅಂತಂದ್ರು, ನಾಳೆ ಏನಾದ್ರು ನೀವು ಎಲ್ಲಾನು ಕೂಡ ನೋಡಿ ಇವೆಲ್ಲ ಕಾಲೇಜಸ್ ಕೂಡ ಕೊಟ್ಟತೆ, ಅವನ್ನೆಲ್ಲಾನು ಕೂಡ ಟಫೆಸ್ಟ್ ಇದ್ದು ಹಾಕೊಂಡ್ರೆ ನೋಡಿ 1,57,000 ಅಂತ ಇದೆ. ನಿಮ್ಗೆ 1,20,000 ಅಂತಂದ್ರೆ ಈ ವರ್ಷ ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದು.
ಸೊ ಹಂಗಾಗಿ ಇವೆಲ್ಲ ಸ್ವಲ್ಪ ಟಫ್ ಅಷ್ಟೇ. ಬರ್ತಾ ಇಲ್ಲಿ ಏನು ಕಾಣಿಸ್ತಿದೆ ಮಾಡ್ರೇಟ್ ಅಂತಂದ್ರೆ ಇವು ಸಿಗುತ್ತೆ. ನೀವು ಮೇಲ್ಗಡೆ ಯಾವ ಕೂಡ ಹಾಕದೆ ಹೋದ್ರೂ ಪರವಾಗಿಲ್ಲ, ಇವ್ನ ಹಾಕ್ಬೇಕಂತ ಅರ್ಥ. ಅಂದ್ರೆ ನಿಮ್ಗೆ ಫಿಡಪ್ ಅಲ್ಲಿ ಯಾವ ರೀತಿ ಕೊಡ್ತದೆ, ಈ ಮಾಡ್ರೇಟ್ ಸೇಪ್ ಅಂತ ಏನ್ ಕೊಡ್ತದೆ, ಮಾಡ್ರೇಟ್ ಸೇಪ್ ನೀವು ಹಾಕೊಳ್ಳೇಬೇಕು. ಸೊ ಎಲ್ಲಾ ಕಾಲೇಜ್ ಇಷ್ಟು ಕೂಡ ಕೊಟ್ಟೈತೆ. ಅದರಲ್ಲಿ ನಿಮ್ಗೆ ಸೇಫೆಸ್ಟ್ ಕಾಲೇಜ್ ಯಾವ್ದು ಈಗ ಸದ್ಯಕ್ಕೆ, ಇದು ಸೇಫೆಸ್ಟ್ ಕಾಲೇಜು. ಸೊ ರ್ಯಾಂಕ್ ದೂರ ಇದೆ, ಬಟ್ ನೀವು ಮೇಲ್ಗಡೆ ಟಾಪ್ ಒಳಗೆ ಹಾಕಬೇಡ್ರಿ. ಆಪ್ಷನ್ ಇಂಟರ್ ಒಳಗೆ ಪ್ರಿಯಾರಿಟಿ ಒಳಗೆ ಲೀಸ್ಟ್ ಇಟ್ಕೋರಿ ಸೇಫ್ ನ. ಮಾಡ್ರೇಟ್ ಇರೋದು ಮಿಡಲ್ ಹಾಕೋರಿ, ಬಟ್ ಆಪ್ಷನ್ ಇಂಟರ್ ಒಳಗಡೆ ಇವ್ನ ಯಾಡ್ ಮಾಡಿ, ಹಂಗಾದ್ರೆ ನಿಮ್ಗೆ ಸೀಟ್ ಸಿಗುತ್ತೆ ಅಂತ ಹೇಳ್ತದೆ. ಇಂಡೈರೆಕ್ಟ್ ಹಂಗೆ ಹೇಳ್ತದೆ. ಸೊ ಸ್ಟಾರ್ಟಿಂಗ್ ಟಫ್ ಅಂತ ಇತ್ತು, ಅದನ್ನ ನೀವು ಟಾಪ್ ಅಲ್ಲಿ ಇಟ್ಕೋಬಹುದು. ಓಕೆ, ಇವನ್ನೆಲ್ಲ ಕೂಡ ಮಿಡಲ್ ಹಾಕೋಬಹುದು. ಈ ತರ ಇರ್ದು ನೋಡಿ, 1,00,000 ಇದೆ, 1,20,000 ಇದೆ ಅಂತಂದ್ರೆ ಸಿಗ್ಬೋದು, ಸಿಗದೇನೆ ಇರ್ಬೋದು. ಓಕೆ, ಈ ವರ್ಷ ಕೂಡ 1,20,000 ಕಟ್ ಆಫ್ ಎಲ್ಲ ನಿಂದಿರ್ಬೋದು. ನೋಡಿ 1,12,000, 20,000, 12,00,000, 1,31,000 ಅಂತಂದ್ರೆ ಅಲ್ಲೇ ರ್ಯಾಂಕ್ ಆಜು ಬಾಜುನೇ ಇದ್ದೀರಾ. ಓಕೆ, ಅಂದ್ರೆ ಅರ್ಥ ಮಾಡ್ತೀನಿ ನೋಡಿ. ಬೇಕಾದ್ರೆ ನಮ್ಮೆ ಈ ಒಂದು ಕೋರ್ಸ್ ಇಲ್ಲೊಂದು ಇಲ್ಲೊಂದು ಕಾಲೇಜ್ ಇದೆ ಆಯ್ತಾ, ಇದೊಂದು ಕಾಲೇಜ್ ಇದೆ. ಇದು ಈ ಒಂದು 3BG ಕ್ಯಾಟಗರಿ ಒಳಗಡೆ 1,57,000 ನಿಂತಿದೆ. ಸೊ ನಿಮ್ಗೆ ಸಿಗ್ಬೋದು 1,66,000 ಅಂದ್ರೆ ನಿಮ್ಗೂ ಸಿಗ್ಬೋದು. ಸ್ವಲ್ಪ ಟಫ್ ಇದೆ. ಓಕೆ, ಸಿಗದಂತ, ಯಾಕಂದ್ರೆ ರ್ಯಾಂಕ್ ಸ್ವಲ್ಪ ಅಲ್ಲೇ ಆಜು ಬಾಜು ಇರೋ ಕಾರಣ ಟಫ್ ಇದೆ ಅಂತ ಅರ್ಥ. ಅಂಡ್ ಅದೇ ರೀತಿ ಜನರಲ್ ಮೆರಿಟ್ ಅಲ್ಲಿ ಅಂತ ನೋಡಿ ಸೀಟೇ ಇರೋದಿಲ್ಲ. ಜನರಲ್ ಮೆರಿಟ್ ಅಲ್ಲಿ ಕೆಲವೊಂದಿಷ್ಟು ಕಾಲೇಜ್ ಒಳಗೆ ಸೀಟೇ ಇರೋದಿಲ್ಲ. ಸೊ ಅಂದ್ರೆ ಯಾವಾಗ ಆಡ್ ಆಗ್ತದ ನೋಡಿ, ಒಮ್ಮಗ್ಲೇ ಸೆಕೆಂಡ್ ರೌಂಡ್ಗೆ ಆಡ್ ಆಗಿದೆ. ಇಲ್ಲಿ 2025 ಸೆಕೆಂಡ್ ರೌಂಡ್ಗೆ ಆಡ್ ಆಗಿದೆ. ಸೊ ಥರ್ಡ್ ರೌಂಡ್ಗೆ ಇಲ್ಲ. ಅಂದ್ರೆ ನಿಮ್ಗೆ ಅನಲೈಸಿಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನೀವು ಏನ್ ಮಾಡ್ಕೋಬಹುದು, ಇದ್ರ ವೈಸ್ ಇದೇ ಒಂದು ಪ್ರಿಯಾರಿಟಿ ವೈಸ್ ಏನ್ ಮಾಡ್ಕೋಬಹುದು, ಆಪ್ಷನ್ ಇಂಟರ್ ಒಳಗಡೆ ಆಡ್ ಮಾಡ್ಕೋಬಹುದು. ಯಾವ ರೀತಿ ಫೀಡ್ಬ್ಯಾಕ್ ಕೊಟ್ಟಿದೆಯೋ ಇದೇ ವೈಸ್ ಏನಂತಂದ್ರೆ ಕಾಲೇಜಸ್ ನ ಆಡ್ ಮಾಡ್ಕೋಬಹುದು. ಅಂದ್ರೆ ಟಫೆಸ್ಟ್ ಇದ್ದಾನೆ ಹಾಕೋಬೇಕು ನೀವು. ಆಪ್ಷನ್ ಎಂಟ್ರಿ ಮಾಡುವಾಗಲೂ ಕೂಡ ಏನಂತಂದ್ರೆ ಇದನ್ನೇ ನಂಬರ್ 1 ಕೊಡ್ಕೊಳ್ಳಿ. ಟಾಪ್ 1 ಏನ್ ಮಾಡ್ರಿ, ನಿಮ್ಗೆ ಸಿಗಲ್ಲ ಅಂತ ಗೊತ್ತಿದ್ರು ಸಹಿತ ಟಾಪ್ 1 ಕೊಡಿ. ಇದು ನಿಮ್ಗೆ ಎರಡನೇದು MS ರಾಮಯ್ಯ ಸಿಗಲ್ಲ ಅಂತ ಗೊತ್ತು, ನಿಮ್ಗೂ ಗೊತ್ತು, ಎಲ್ಲರೂ ಕೂಡ, ಆದ್ರೂ ಕೂಡ ಟಾಪ್ 2ನೇ ಕೊಡಿ. ಪ್ರಿಯಾರಿಟಿ ಒಳಗಡೆ ಅಟ್ಲೀಸ್ಟ್ ಟು ಲೋಯೆಸ್ಟ್ ಅಂತ ಇರ್ತದೆ. ಓಕೆ, ಸಾರಿ, ಅಟ್ ಮೋಸ್ಟ್ ಅಂತ ಇರ್ತದ, ಅಟ್ಲೀಸ್ಟ್ ಅಂತ ಇರ್ತದೆ. ಅಟ್ ಮೋಸ್ಟ್ ಒಳಗಡೆ RV ಏನಿದೆ MS ರಾಮಯ್ಯ ಕೊಡಿ. ಅದಾದ ತಕ್ಷಣ ಕೆಳಗಡೆ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಿತ್ತು ನಿಮ್ಮದು ಮಾಡ್ರೇಟ್ ಸೇಫ್ ಅಂತ ಇತ್ತಲ್ವಾ, ಅವನ್ನ ಲೀಸ್ಟ್ ಕೊಡಿ. ಮೇಲ್ಗಡೆ ಅಲ್ಲಿ ಯಾವ ಕೂಡ ಸಿಗದೆ ಹೋದಾಗ ಇವು ಸಿಗುತ್ತೆ. ನಿಮ್ದು ಆಪ್ಷನ್ ಇಂಟಿಗೆ ಬೆಸ್ಟ್ ಸಿಗ್ತದ. ನಿಮ್ಮ ಒಂದು ಅಮೌಂಟ್ ಏನ್ ಹಾಕಿದ್ರೆ ಏನು ಕೂಡ ವೇಸ್ಟ್ ಆಗಲ್ಲ. ಓಕೆ, ಲಿಸ್ಟ್ ಮಾಡ್ಕೊಳಕ್ ರೆಡಿ ಆಗ್ತದ. ನಾಳೆ ಇದೇ ವೈಸ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನೀವು ಆಪ್ಷನ್ ಇಂಟರ್ನ ಆಡ್ ಮಾಡಬಹುದು. ಅಂದ್ರೆ ಟಾಪ್ ಟು ಲೋವೆಸ್ಟ್ ಕಾಲೇಜ್ ಇವು. ಓಕೆ, ಟಾಪ್ ಟು ಲೋವೆಸ್ಟ್ ಕಾಲೇಜ್ ಇದಾವೆ. ಓಕೆ, ಇದು ಏನಾಗ್ತದ ನಿಮ್ಗೆ ಈಸಿಯೆಸ್ಟ್ ವೇ ಇದ್ದಾಗ ಟಾಪ್ ಕಾಲೇಜಸ್ ಸಿಗೋಕು ಕೂಡ ಹೆಲ್ಪ್ ಆಗ್ತದ. ಅಂಡ್ ವೇಟ್ ಮಾಡ್ಬೇಕಾಗ್ತದ ಥರ್ಡ್ ರೌಂಡ್ ವರ್ಗೂ ಕೂಡ ವೇಟ್ ಮಾಡಿದ್ರೆ ಖಂಡಿತ ಒಳ್ಳೆ ಕಾಲೇಜ್ ಸಿಗ್ತದೆ. ವರಿ ಮಾಡ್ಕೊಬಿಡಿ. ನಿಮ್ ಜೊತೆ ಏನಿರ್ತೀನಿ, ನಾನು ಗೈಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ಒಳಗಡೆ. ವರಿ ಮಾಡ್ಕೊಬರಿ, ಗೈಡ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.